ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಸ್ಟ್ಯಾಂಡ್ ಬಳಸದೇ ಹೇಗೆ ಸೀರೆಯನ್ನು ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಹಾಡಿಕೊಂಡು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನಂತರ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಇಂದ 4 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಸೀರೆಯನ್ನು ನಾವು ಏನು ಫೋಲ್ಡ್ ಮಾಡ್ಕೊಂಡಿರ್ತೀವಿ ಮಧ್ಯಭಾಗಕ್ಕೆ ಅದು ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ನಾವು ಪ್ಲೀಟ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ವೇರಿಯೇಷನ್ ಇದ್ದರೆ ನೀವು ಅಲ್ಲಿ ಸರಿ ಮಾಡ್ಕೊಳ್ತಾ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಾವು ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಿಮಗೆ ಒಂದೇ ಸಮನೆ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗಲ್ಲ ಅಂತ ಅಂದಾಗ 10 ಪ್ಲೀಟ್ಸನ್ನು ಮಾಡ್ಕೊಳ್ತಾ ನೀವು ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಕ್ಲಿಪ್ಪನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಒಂದೇ ಸಮನೆ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾರ್ಡರ್ ಹತ್ರ 2 ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೀರೆಯ ತುದಿಗೆ 1 ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇವಾಗ ಸೆರಗನ್ನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬಾರ್ಡರ್ ಏನು ಬರ್ತಾ ಇದೆ ಸೀರೆಯಲ್ಲಿ ಅದರ ಅಳತೆಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಇಂದ 4 ಪ್ಲೀಟ್ಸನ್ನು ನಾವಿಲ್ಲಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೀವು ಇಲ್ಲಿ ಸಣ್ಣದಾಗಾದರೂ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಅಥವಾ ನಿಮಗೆ ಇಷ್ಟ ಆಗುತ್ತೆ ಅಷ್ಟಾಗಲಿಕ್ಕೆ ಪ್ಲೀಟ್ಸನ್ನು ಮಾಡ್ಕೋಬಹುದು. ಸೆರಗಿನ ತುದಿಗೆ 1 ಕ್ಲಿಪ್ಪು, ಸ್ವಲ್ಪ ದೂರಕ್ಕೆ ನೀವು ಇಲ್ಲಿ ಕ್ಲಿಪ್ಪು, ಬಟ್ಟೆ ಪಿನ್ ಅಥವಾ ಗುಂಪಿನನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಒಂದು 4 ಮೊಳ ಆಗುವಷ್ಟು ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು 1-2 ದಿನ ಮುಂಚಿತವಾಗಲೇ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ಒಂದು ಡಬ್ಬನ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಬಿನ್ಗೆ ಯಾವ ಸೈಜ್ ಇರುತ್ತೆ ಆ ಬಿನ್ಗೆ ಸೈಜ್ಗೆ ಹಾಗೆ ಹೈಟ್ ನೋಡಿಕೊಂಡು ನೀವು ಡಬ್ಬನ ತಗೊಳ್ಳಿ. ಡಬ್ಬದ ಹೈಟ್ ಏನಾದರೂ ಕಡಿಮೆ ಇದೆ ಅಂದರೆ ಕೆಳಗಡೆ ಪೀಠ ಇಟ್ಕೊಂಡು ಹೈಟನ್ನು ನೀವು ಮ್ಯಾನೇಜ್ ಮಾಡ್ಕೋಬಹುದು. ಸೀರೆಯ ಸೆರಗನ್ನ ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಡಬ್ಬದ ಒಳಗಡೆ ಸೇರಿಸ್ಕೋಬೇಕಾಗುತ್ತೆ. ಲೆಂತ್ ನೋಡಿಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ಡಬ್ಬದ ಒಳಗಡೆ ಸೇರಿಸ್ಕೊಳ್ಳಿ. ಅಂದರೆ ಕೆಳಗಡೆ ಪೀಠ ಏನಿರ್ತೀವಿ ಆ ಪೀಠದ ಲೆವೆಲ್ಗೆ ಪ್ಲೀಟ್ಸ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ಡಬ್ಬದ ಒಳಗಡೆ ಸೇರಿಸ್ಬಿಟ್ಟು ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಡಬ್ಬದ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒಂದೇ ಲೆವೆಲ್ಗೆ ಎಲ್ಲ ಪ್ಲೀಟ್ಸ್ಗಳು ಬರೋ ರೀತಿಯಲ್ಲಿ ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಂತರ ಡಬ್ಬದ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ಸೀರೆ ಪಾರ್ಟ್ ಅನ್ನೋದು ಲೆವೆಲ್ ಆಗಿರಬೇಕು. ಆ ಲೆವೆಲ್ ಆಗಿರುವಂಥದ್ದು ಮೇಲೆ ತಟ್ಟೆಯನ್ನು ಇಟ್ಬಿಟ್ಟು ತಟ್ಟೆಯ ಮೇಲೆ ಕಳಶದ ಬಿಂದಿಗೆಯನ್ನು ಇಟ್ಕೊಂಡು ಕಳಶದ ಬಿಂದಿಗೆ ಒಂದು ಕಡ್ಡಿಯನ್ನು ಕಟ್ಕೊಳ್ಳಿ. ನಾನಿಲ್ಲಿ ಆಲ್ರೆಡಿ ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಕೈ ಬೇಕು ಅಂದರೆ ನೀವು ಇಲ್ಲಿ ಹಾಕೋಬಹುದು, ಇಲ್ಲ ಅಂದರೆ ಹಾಗೇನೂ ಸಹ ಈ ಅಲಂಕಾರನ ಮಾಡ್ಕೋಬಹುದು. ಸೆರಗನ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಹಾಕೋಬಹುದು. ನಾನಿಲ್ಲಿ ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಸೆರಗನ್ನ ಹಾಕೊಳ್ತಾ ಇದ್ದೀನಿ. ಸೆರಗನ್ನ ಬಲಗಡೆಯಿಂದ ತಗೊಬಂದು ಎಡಗಡೆ ಭುಜದ ಮೇಲೆ ಹಾಕೊಂಡು ನಂತರ ಸೆರಗಿನ ತುದಿಯನ್ನು ಬಲಗಡೆ ಭುಜದಿಂದ ಮುಂಭಾಗಕ್ಕೆ ತಗೊಂಡು ಬರ್ತಾ ಇದ್ದೀನಿ. ಸೆರಗು ಮುಂಭಾಗಕ್ಕೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅಷ್ಟು ಉದ್ದಕ್ಕೆ ತಗೊಂಬನ್ನಿ. ಹಾಗೆ ಸೆರಗಿಗೆ ಹಾಕಿರುವಂಥ ಎಲ್ಲ ಕ್ಲಿಪ್ಗಳನ್ನ ರಿಮೂವ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಅಂದರೆ ಸೊಂಟದಿಂದ ಸ್ವಲ್ಪ ಕೆಳಗಡೆ ಮುಂದಕ್ಕೆ ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಸೆರಗನ್ನ ಮುಂಭಾಗಕ್ಕೆ ಹಾಕೊಂಡ್ರೆ ಯಾವ ರೀತಿ ಹಾಕೊಳ್ತೀವಿ ಆ ರೀತಿಯಲ್ಲಿ ಹಾಕೊಂಡು ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಡಾಬು ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ಹಾಗೆ ದೇವಿಯ ಭುಜದ ಮೇಲೆ ಪ್ಲೀಟ್ಸ್ಗಳನ್ನ ನೀವು ಇಲ್ಲಿ ಸರಿ ಮಾಡ್ಕೊಳ್ಳಿ. ಸೀರೆ ನೀಟಾಗಿ ಕಾಣ್ತಾ ಇದೆಯಾ ಅಂತ ನೋಡಿಕೊಂಡು ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಬಹುದು. ಮಾವಿನಲ್ಲೇ ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡಬಹುದು. ದೇವಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.